ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮೇರೆ ಮೀರ್ತಾ ಇದೆ. ಉದಾಹರಣೆ ಗೃಹಲಕ್ಷ್ಮಿನಲ್ಲಿ 5,000 ಕೋಟಿ ರೂಪಾಯಿ ಎಲ್ಲೋಯ್ತು ಅನ್ನುವಂಥದ್ದು ಇನ್ನೂ ಸರ್ಕಾರ ಉತ್ತರ ಕೊಟ್ಟಿಲ್ಲ. 5,000 ಕೋಟಿ ರೂಪಾಯಿ. ಅದರ ಜೊತೆನಲ್ಲಿನೇ 19,000 ಅಕೌಂಟ್ಗಳದ್ದು ಹಣ ಒಂದೇ ಅಕೌಂಟ್ಗೆ ಹೋಗ್ತಾ ಇದೆ. ಹಣ ಒಂದೇ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆ. 19,000 ಜನರದ್ದು ಗೃಹಲಕ್ಷ್ಮಿ ಹಣ ಒಂದೇ ಅಕೌಂಟ್ ನಂಬರ್ಗೆ. ಇದು ಇತ್ತೀಚೆಗೆಲ್ಲ ಪೇಪರ್ಗಳಲ್ಲಿ ಬಂತು. ಯಾರ್ದದು ನಂಬರ್, ಅಕೌಂಟ್ ನಂಬರು, ಯಾರ ಅಕೌಂಟ್ಗೆ ಹೋಗ್ತಾ ಇದೆ 19,000 ಜನರದ ಹಣ? ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳು ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಯಿತು? 10 ಲಕ್ಷ ಅಕೌಂಟ್ ನಂಬರ್ಗಳು. ಇದ್ರ ಹಿಂದಿರ್ತಕ್ಕಂಥ ಕುತಂತ್ರ ಏನು, ಷಡ್ಯಂತ್ರ ಏನು, ಭ್ರಷ್ಟಾಚಾರ ಏನು? ಗೃಹಲಕ್ಷ್ಮಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭಾರಿ ಭ್ರಷ್ಟಾಚಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇದರ ಬಗ್ಗೆ ನಾವು ಸೆಷನ್ನಲ್ಲಿ ಬಹಳ ದೊಡ್ಡ ಆಂದೋಲನವನ್ನು ತೆಗೆದುಕೊಳ್ಳೋರಿದ್ದೇವೆ ಈ ವಿಷಯವನ್ನು. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಯಾರಿದ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅದರ ಬಗ್ಗೆ CBI ತನಿಖೆ ಆಗಬೇಕು. ಇದರ ಬಗ್ಗೆ ಈ ಒಂದು 5,000 ಕೋಟಿ ರೂಪಾಯಿ ಗೋಲ್ಮಾಲ್ ಬಗ್ಗೆ ಮತ್ತು ಈಗ ಒಂದೇ ಅಕೌಂಟ್ ನಂಬರ್ಗೆ ಹಣ, ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ತಿರೋದು, ಆಮೇಲೆ 10 ಲಕ್ಷ ಅಕೌಂಟ್ಗಳು ಆಗಿಂದಾಗ್ಗೆ ಚೇಂಜ್ ಆಗ್ತಾ ಇರೋದು, ಇವೆಲ್ಲ ಪ್ರಕರಣಗಳ ಬಗ್ಗೆ CBI ತನಿಖೆ ಆಗಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಈ ವಿಷಯದಲ್ಲಿ, ಈ ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಇದ್ರ ಬಗ್ಗೆ ಇತ್ತೀಚೆಗೆ ಹೇಳಿದ್ದೀವಿ. ಅದು ಉತ್ತರ ಕೊಡಲಿಲ್ಲ ಇನ್ನು. ಇಲ್ಲ, ನಾವು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಿದ್ದೀವಿ. ಉತ್ತರ ಕೊಡ್ತೀವಿ. ಯಾವಾಗ? ಸೆಷನ್ ಕೊನೆ ದಿವಸ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿಗಳು, ಕೊಟ್ಟು ಹೋದ್ರು. ದುಡ್ಡು ಅದನ್ನೇ ಕೇಳ್ತಾ ಇದ್ದೀವಿ. ಮುಂದುವರಿದಿದೆ ನಮ್ಮ ಹೋರಾಟ. 5,000 ಕೋಟಿ ರೂಪಾಯಿ ಎಲ್ಲೋಯ್ತು? ಅದಾದ ನಂತರ ಮತ್ತೆ ಒಂದೇ ಅಕೌಂಟ್ಗೆ ಸಾವಿರಾರು ಜನರದ ಹಣ ಹೋಗ್ತಾ ಇದೆ. ಹಾಗಾಗಿ ಗೃಹಲಕ್ಷ್ಮಿ ಈ ಒಂದು ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ ವ್ಯಾಪಕ ಭ್ರಷ್ಟಾಚಾರದ ಬಗ್ಗೆ CBI ತನಿಖೆ ಕೊಡಬೇಕು. ಇದನ್ನ ನಾವು ತೆಗೆದುಕೊಳ್ತೀವಿ. ಹೋರಾಟ ದೊಡ್ಡದಾಗಿ ತೆಗೆದುಕೊಳ್ತೀವಿ. ಹೇಳಿದ್ರು ಬಿಜೆಪಿ ಎಷ್ಟು ನಮಗೆ ನ್ಯಾಯ ಸಿಕ್ಕಿಲ್ಲ ಕೊಟ್ಟಿದೆ ಅದನ್ನು ಹೇಳಿ ಮೊದಲು ಅಂತ ಹೇಳಿ. ಆಯ್ತು, ನಮಗೆ ಅಲ್ಲೇ ಮನೆಗೆ ಕಳಿಸಿದ್ದಾರೆ. ಅದನ್ನ ನಮಗೆ ಆಲ್ರೆಡಿ ಮನೆಗೆ ಕಳಿಸಿದ್ದಾರೆ. ನಿಮ್ದು ಹೇಳಿ, ಈಗ ಸರದಿ ನಿಮ್ಮದು. ಅಧಿಕಾರ ನಡೆಸ್ತಿರೋರು ನಾವು ಅಲ್ಲ, ನೀವು ಪ್ರತಿಪಕ್ಷದಲ್ಲಿರೋರು ನಾವು. ಜನತೆಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಇನ್ನು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತ ಆಗಿದೆ. ಈ ಸರ್ಕಾರ ಕೇವಲ ನಾವು ಗ್ಯಾರಂಟಿ ಯೋಜನೆಗಳನ್ನು ನಡೆಸೋದಕ್ಕೆ ಇರತಕ್ಕಂಥ ಸರ್ಕಾರ ಇದು. ಗ್ಯಾರಂಟಿಯ ಈ ಯೋಜನೆ, ಅದರೊಳಗೂ ಕೂಡ ಎಲ್ಲ ಕಡೆಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ. ಶಕ್ತಿ ಯೋಜನೆ ಸರಿಯಾಗಿ ನಡೀತಾ ಇಲ್ಲ. ಅರ್ಧಕ್ಕರ್ಧ ಬಸ್ಗಳು ನಿಂತ್ಕೊಂಡಿದ್ದಾವೆ, ನಿಂತ್ಕೊಂಡಿದ್ದಾವೆ. ಆಮೇಲೆ ವಿದ್ಯಾರ್ಥಿಗಳಿಗೆ, ಅನ್ಎಂಪ್ಲಾಯ್ಡ್ಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದು ಯಾರಿಗೂ ಉದ್ಯೋಗ ಕೊಡ್ತಿಲ್ಲ. ಎಲೆಕ್ಟ್ರಿಸಿಟಿಯನ್ನು ಇದರೊಳಗೂ ವ್ಯಾಪಕ ಭ್ರಷ್ಟಾಚಾರ. 200 ಯೂನಿಟ್ ಇರೋ ಇದು ಬರೋಂಥದ್ದು ಎಲ್ಲರಿಗೂ ಫ್ರೀ ಅಂತ ಹೇಳ್ತಾ ಇದ್ರಲ್ಲ, ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಎಸ್, ಈಗ ಉದಾಹರಣೆಗೆ ಅವ್ರು ಹೇಳ್ತಾ ಇದ್ದಾರೆ, ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀರಿ ಅವರು ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ. ಆಮೇಲೆ ಗಿವ್ ಇಟ್ ಅಪ್, ಇನ್ಕಮ್ ಟ್ಯಾಕ್ಸ್ ಹೆಂಗೆ ಕೇಂದ್ರ ಸರ್ಕಾರ ಮಾಡಿತ್ತು ಅದೇ ಥರ ನೀವು ಕರೆಂಟ್ ಫೀಸನ್ನು ತುಂಬಿ.
ಯಾರು ಸಮರ್ಥರಿದ್ದೀರಿ ಅವ್ರು ತಗೋಬೇಡಿ. ಗೃಹಲಕ್ಷ್ಮಿಯಲ್ಲೂ ಕೂಡ ಇದೆ, ಯಾರು ಸಮರ್ಥರಿದ್ದೀರಿ ಅವ್ರು ತೆಗೆದುಕೋಬೇಡಿ, ಗೌರ್ಮೆಂಟ್ ಎಂಪ್ಲಾಯೀಸ್ ತಗೋಬೇಡಿ. ಪ್ರತಿ ಮನೆಯಲ್ಲಿ ಒಬ್ಬರಿಗೆ ಕೊಡ್ತೀವಿ ಅಂತ ಹೇಳಿದ್ದು ನೀವೇ. ಕಾಕಾ ಪಾಟೀಲ್ ನಿಮಗೂ ಫ್ರೀ ಹೇಳಿದ್ದು ನೀವೇ, ಸಿದ್ದರಾಮಯ್ಯ ನಿಮಗೂ ಫ್ರೀ, DK ಶಿವಕುಮಾರ್ ನಿಮಗೂ ಫ್ರೀ ಹೇಳಿದ್ದು ನೀವೇ ಪ್ರತಿ ಮನೆಗೆ. ಈಗ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಖಜಾನೆ ಖಾಲಿ ಆಗಿದೆ ಅಂತ ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ಖಜಾನೆ ಖಾಲಿ ಆಗಿದೆ. ಹಾಗಾಗಿ ಈ ಸರ್ಕಾರ ಭ್ರಷ್ಟಾಚಾರದ 2ನೇ ಅಧ್ಯಾಯದ ಮುಂದುವರಿದ ಭಾಗದ ಸರ್ಕಾರ ಇತ್ತು. ಈ ಹಿಂದೆ ಅಹಿಂದ ಸರ್ಕಾರ ಇತ್ತು, ಈಗ ವಾಸ್ತು ಸರ್ಕಾರ ಇತ್ತು. ವಾಸ್ತು ಏನೇ ಮಾಡಿದರೂ ಕೂಡ ಈ ಉದಾಹರಣೆ ಚೇರ್ ಎಲ್ಲಿ ಕೂತ್ಕೋಬೇಕು, ವಾಸ್ತು ಉತ್ತರ ದಿಕ್ಕಿಗೆ ಚೇರ್ ಹಾಕ್ಕೊಂಡು ಕೂತ್ಕೋಬೇಕು, ಎಲ್ಲ ಗುಲ್ಬರ್ಗಕ್ಕೆ ಬಂದರೆ ಚೇರ್ ಎಲ್ಲ ಹಾಕಬೇಕು, ಇದು ವಾಸ್ತು ಸರ್ಕಾರ. ಅದು ತಪ್ಪಂತ ತಪ್ಪಂತ ನಾನು ಹೇಳ್ತಾ ಇಲ್ಲ. ಇದು ಮುಂಚೆ ಅಹಿಂದ ಸರ್ಕಾರ ಇತ್ತು, ಈಗ ವಾಸ್ತು ಸರ್ಕಾರ ಇತ್ತು. ಹೇಳಿ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನಿಮ್ಮ ವಾಸ್ತುನೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುತ್ತಾ? ಆದ್ದರಿಂದ DK ಶಿವಕುಮಾರ್ ಅವರು ರೈತರ ಬವಣೆಯನ್ನು, ಕುಡಿಯುವ ನೀರಿನ ಬವಣೆಯನ್ನು, ರೈತರ ಗೋಳನ್ನು, ಗೃಹಲಕ್ಷ್ಮಿ ಖಾತೆನಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರನ, ಶಕ್ತಿ ಯೋಜನೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು, ಆಮೇಲೆ ಇದು ರೇಷನ್ ಕೊಡೋದ್ರಲ್ಲೂ ಕೂಡ ಲಕ್ಷಾಂತರ ಜನರಿಗೆ ಕಾರ್ಡನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀರಿ. ಹಾಗಾಗಿ ಎಲ್ಲದರಲ್ಲೂ ಕೂಡ ಈ ಸರ್ಕಾರ ದುಡ್ಡನ್ನು ಉಳಿಸೋದಕ್ಕೆ ಹೋಗ್ತಾ ಇದೆ. ವ್ಯಾಪಕವಾಗಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ. ಇನ್ನು ಬೆಂಗಳೂರದಂತೂ ತಮ್ಗೆಲ್ಲರೂ ಕೂಡ ಗೊತ್ತಿದೆ, ಇಡೀ ರಾಜ್ಯಾದ್ಯಂತ ರಸ್ತೆನಲ್ಲಿ ಗುಂಡಿ ಇದೆಯೋ, ಗುಂಡಿನಲ್ಲಿ ರಸ್ತೆ ಇದೆಯೋ, ಇಡೀ ರಾಜ್ಯದಾದ್ಯಂತ. ಬೆಂಗಳೂರಿನಲ್ಲಂತೂ ಇದ್ದೇ ಇದೆ, ಇಡೀ ರಾಜ್ಯಾದ್ಯಂತ ಎಲ್ಲೂ ರಸ್ತೆಗಳ ಕಾಮಗಾರಿ ನಡೀತಾ ಇಲ್ಲ, ಎಲ್ಲೂ ಅಭಿವೃದ್ಧಿ ಚಟುವಟಿಕೆಗಳಿಲ್ಲ. ಶಾಸಕರೆಲ್ಲರೂ ಕೂಡ ಅನ್ಹ್ಯಾಪಿ, ನಮಗೆ ಹಣ ಇಲ್ಲ ಅಂತೇಳಿ, ಅನುದಾನ ಇಲ್ಲ ಅಂತ. ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಈಗ ಮಂತ್ರಿಗಳು ಇನ್ನೂ 20 ಜನ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಕೂಡಲೇ ಸರ್ಕಾರ ಸರ್ವಪಕ್ಷಗಳ ಸಭೆಯನ್ನು ಕರಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಬಿಜೆಪಿ ವಿರುದ್ಧ ಮಾಡಿದ್ದಾರೆ ನೋಡಿ, ಅವ್ರಿಗೆ ಏನು ವ್ಯತ್ಯಾಸ ಅಂತ ನೋಡಿ, ಇದ್ರ ಬಗ್ಗೆ ನಾವು ಯಾವುದನ್ನು ಕೂಡ ತನಿಖೆ ಆಗಬೇಡಿ ಅಂತ ಹೇಳಿಲ್ಲ. ತನಿಖೆ ಆಗಲಿ, ತಪ್ಪಿತಸ್ಥರು ಯಾರೇ ಆಗಲಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ವಕ್ಫು ಎಷ್ಟು ರೈತರ ಜಮೀನನ್ನು ಕಬಳಿಸಿದ್ದಾರೆ ಕೊಟ್ಟಿದ್ದೀರಾ ರಿಪೋರ್ಟು? ಎಷ್ಟು ಆಸ್ತಿ ಇತ್ತು, ವಕ್ಫ್ ಆಸ್ತಿ ಎಷ್ಟಿತ್ತು? ಈಗ 10 ವರ್ಷದಿಂದ, 15 ವರ್ಷದಿಂದ, 20 ವರ್ಷದಿಂದ ಈಗೆಷ್ಟಿದೆ ಹೇಳಿ? ಸರ್ಕಾರ ಕ್ರಮ ತೆಗೆದುಕೊಳ್ಳಿ. ರಾಮ ಮಂದಿರದ್ದು ಒಂದೇ ಇದೆಯಲ್ಲ, ಇಡೀ ದೇಶದಾದ್ಯಂತ ಎಷ್ಟು ಮಸೀದಿಗಳು ಸಾರ್ವಜನಿಕ ಆಸ್ತಿಗಳನ್ನು ಕಬಳಿಸಿದ್ದಾರೆ, ಜಾಗ ಕಬಳಿಸಿದ್ದಾರೆ. ಎಷ್ಟು ಆಸ್ತಿ, ವಕ್ಫ್ ಆಸ್ತಿ ಇಡೀ ದೇಶದಲ್ಲಿ ಹೆಚ್ಚಾಗಿದೆ. ಇದ್ರ ಬಗ್ಗೆನೂ ಕೂಡ ನಮ್ಮ ಬುದ್ಧಿವಂತ, ಮುತ್ಸದ್ದಿ, ಅತ್ಯಂತ ಪ್ರಬುದ್ಧ ಪ್ರಿಯಾಂಕ ಖರ್ಗೆ ಅವರು ಬೆಳಕನ್ನು ಚೆಲ್ಲಿ. ಅದನ್ನು ಇನ್ನು ಚುನಾವಣೆ ಮುಂದೆ ಇದೆಯಲ್ಲ, ಇನ್ನು ಚುನಾವಣೆ ಮುಂದೆ ಇದೆ. ಇದೇ ಇಲ್ಲ ಅಂತ ಇದಾಗ್ತಾ ಇದೆ ಸರ್. ಯಾರದು ಕಾದು ನೋಡಿ, ಇದಕ್ಕೆ ಉತ್ತರ, ಸರಿಯಾದ ಉತ್ತರ ಸಿಗುತ್ತೆ. ಕಾದು ನೋಡಿ, ಇನ್ನು ಟೈಮ್ ಇದೆ, ಕಾಯ್ದು ನೋಡಿ. ಓಕೆ, ಈ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ನಾವು ಏನು ಮಾಡ್ತಾ ಇದ್ದೀವಿ, ಅವ್ರನ್ನ ಜಾಗ ಕೊಡ್ತೀವಿ, ಅವ್ರನ್ನ ಎಲ್ಲಿ ಬದಲಿ ಜಾಗವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಸಂಪೂರ್ಣ ಏನು ಮಾಡ್ತೀವಿ ಅನ್ನೋದನ್ನು ಹೇಳಿ, ಅದ್ರ ಬಗ್ಗೆ ನಾವೇನಂತ ಸ್ಟ್ಯಾಂಡನ್ನು ತಗೊಳ್ತೀವಿ. ಈಗ ಅಂದರೆ ನೀವಂದ್ರೆ ಬಿಜೆಪಿ ಪ್ರತಿ ಆತ್ಮೀಯರೇ, ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬರಗಾಲ ಆವರಿಸ್ತಾ ಇದೆ.
ರಾಜ್ಯಾದ್ಯಂತ ಈ ಒಂದು ರೈತರ ಬವಣೆ ಏನು ಹೆಚ್ಚಾಗ್ತಾ ಇದೆ, ರೈತರ ಸಂಕಷ್ಟ ಏನು ಹೆಚ್ಚಾಗ್ತಾ ಇದೆ, ಅವರ ಗೋಳನ್ನು ಕೇಳೋದಕ್ಕೆ ಯಾರೂ ಇಲ್ಲ. ರೈತರ ಸಮಸ್ಯೆಗಿಂತ ನಮ್ಮ ರಾಜ್ಯದಲ್ಲಿ ಅದೇನೋ ಒಂದು ರಿಜಿಸ್ಟ್ರೇಷನ್ನೇ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ರೈತರ ಸಮಸ್ಯೆಗಿಂತ ಗೋಳು ಹೊಯ್ಕೊಳ್ತಾ ಇದ್ದಾರೆ ರೈತರು. ಅದ್ಯಾರಿಗೂ ಕೂಡ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಆಗಿನೇ ಕಾಣಿಸ್ತಾ ಇಲ್ಲ. ರಿಜಿಸ್ಟ್ರೇಷನ್ನೇ ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇಡೀ ಸಮಾಜಕ್ಕೆ ಯಾರಿಗೋ ಸಮಸ್ಯೆ ಅನ್ನಿಸ್ತಾ ಇಲ್ಲ ಅದು ರಿಜಿಸ್ಟ್ರೇಷನ್. ಯಾರು ರಿಜಿಸ್ಟ್ರೇಷನ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಿಮ್ಮ ಹೋಮ್ ಮಿನಿಸ್ಟ್ರೇ ಮಾತಾಡ್ತಾ ಇದ್ದಾರೆ. ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಭಾಳ ದೊಡ್ಡ ನಂಬರ್ 1 ಪ್ರಾಬ್ಲಮ್ ದೇಶದಲ್ಲಿ. ಅಂಥ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈ ರೈತರ ಸಮಸ್ಯೆ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಅಂತಕ್ಕಂಥದ್ದು ಕುಸಿದೋಗ್ಬಿಟ್ಟಿದೆ, ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸುಮಾರು 140ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಈಗ 140ಕ್ಕಿಂತ ಹೆಚ್ಚು. ನಾನು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ವರದಿಯನ್ನೇ ಆಧರಿಸಿ ಹೇಳ್ತಾ ಇದ್ದೀನಿ. ಸುಮಾರು 14 ಡ್ಯಾಮ್ಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. 14 ಡ್ಯಾಮ್ಗಳಲ್ಲಿ ಕುಡಿಯೋ ನೀರು, ಪಶು ಪಕ್ಷಿ ಪ್ರಾಣಿಗಳಿಗೆ ಕುಡಿಯೋ ನೀರು, ಬೆಳೆಗಳು ಬಿತ್ತನೆ ಮಾಡಿಲ್ಲ, ಮೋರ್ ದೆನ್ 50%. ಇದ್ಯಾವುದು ಕೂಡ ಈ ಸರ್ಕಾರಕ್ಕೆ ಸಮಸ್ಯೆಯಾಗಿ ಕಾಣ್ತಾ ಇಲ್ಲ. ರಿಜಿಸ್ಟ್ರೇಷನ್ನೇ ಸಮಸ್ಯೆ ಆಗಿಬಿಟ್ಟಿದೆ. ಆದ್ದರಿಂದ ಈ ಸರ್ಕಾರಕ್ಕೆ ರೈತರ ಬವಣೆ ಕೇಳೋದಕ್ಕೆ ಹೋಗ್ರಿ ಅಂತ ಹೇಳಿದ್ರೆ ಮಂತ್ರಿಗಳಿಲ್ಲ. 14 ಜನ ಮಂತ್ರಿಗಳಿದ್ದಾರೆ. ಅದರೊಳಗಡೆ ಅರ್ಧಕ್ಕರ್ಧ ಜನ ಅಸಮಾಧಾನಿತರಾಗಿದ್ದಾರೆ. ಅದರೊಳಗೂ ಕೂಡ ಯಾರು ಓಡಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಒಂದು ರೀತಿ ಇದು ವಾಸ್ತು ಸರ್ಕಾರ. ಈ ಸರ್ಕಾರ ವಾಸ್ತು ಸರ್ಕಾರ. ಇದು ಏನೇ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿದ್ರು ವಾಸ್ತು ಅಡ್ಡ ಬರುತ್ತೆ. ಹಾಗಾಗಿ ನಾನು ಕೂಡಲೇ ಆಗ್ರಹಪಡಿಸ್ತೇನೆ, ಕರ್ನಾಟಕ ರಾಜ್ಯವನ್ನು ಬರಗಾಲ ರಾಜ್ಯ ಅಂತೇಳಿ ಅನೌನ್ಸ್ಮೆಂಟ್ ಮಾಡಬೇಕು. ರೈತರಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರವಾಗಿ ಸರ್ಕಾರ ಕೂಡಲೇ ಸರ್ವಪಕ್ಷದ ಸಭೆಯನ್ನು ಕರಿಬೇಕು, ಅಧಿಕಾರಿಗಳ ಸಭೆಯನ್ನು ಕರಿಬೇಕು, ಸ್ಟೇಟಸ್ ರಿಪೋರ್ಟನ್ನು ತೆಗೆದುಕೊಳ್ಬೇಕು. ಯಾವ್ಯಾವ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಬಿತ್ತನೆ ಆಗಿಲ್ಲ, ಯಾವ ಜಿಲ್ಲೆಗಳಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆ. ಎಲೆಕ್ಟ್ರಿಸಿಟಿ ಪ್ರಾಬ್ಲಮನ್ನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿಗಡಾಯಿಸುತ್ತೀಗ. ಡ್ಯಾಮಲ್ಲಿ ನೀರಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದ ಬರದ ಪರಿಸ್ಥಿತಿಯ ಪ್ರಸಕ್ತ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ, ಸಮಸ್ಯೆಗಳನ್ನು ತಿಳ್ಕೊಳ್ಳೋದಕ್ಕೆ ತುರ್ತು ಸಭೆಯನ್ನು ಕರಿಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ಸರ್ವಪಕ್ಷಗಳ ಸಭೆಯನ್ನು ಕರಿಬೇಕು ಅಂತ. ಇನ್ನು ರೈತರು ಬಿತ್ತನೆ ಮಾಡಿದ್ರು, ಬೀಜ ಗೊಬ್ಬರ ಭೂಮಿಗೆ ಹಾಕಿದ್ರು, ಬೆಳೆ ಎಲ್ಲ ಒಣಗ್ತಾ ಇದೆ. ಬರ ಎಲ್ಲ ಹಿನ್ನೆಲೆಯಲ್ಲಿ ಅವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಅಂಥೇಳಿನೂ ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಕುಡಿಯುವ ನೀರಿಗೆ ತಕ್ಷಣಕ್ಕೆ ಸ್ಪಂದಿಸುವ ದೃಷ್ಟಿಯಿಂದ ಸರ್ಕಾರ ಸಭೆಯನ್ನು ನಡೆಸಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು ಎರಡನೇದು ಏನು ಬೆಂಗಳೂರಿನ ಹತ್ತಿರ ನಿನ್ನೆ 7 ಜನ ಏನು ಗಣಿಗಾರಿಕೆಯಲ್ಲಿ ಬಂಡೆ ಕುಸಿತದಿಂದ ತೀರ್ಕೊಂಡಿದ್ದಾರೆ. ಅದರೊಳಗಡೆ ನಮ್ಮ ಯಾದಗಿರಿಯಿಂದ ಒಬ್ಬ ಕಾರ್ಮಿಕ ತೀರ್ಕೊಂಡಿದ್ದಾನೆ. ಹಾಗಾಗಿ ಆ ಕುಟುಂಬಕ್ಕೆ
ಸರ್ಕಾರಿ ನೌಕರಿಯನ್ನು ಅದು ಡಿ ದರ್ಜೆನೇ ಇರಲಿ, ಕೂಡಲೇ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರ ಕುಟುಂಬ, ಅದು ಎಂಟೈರ್ ಕುಟುಂಬ ಅವನ ಮೇಲೆ ಡಿಪೆಂಡ್ ಆಗಿದೆ. ಆದ್ದರಿಂದ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದಲ್ಲದೆ ಅವರ ಮನೆಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಮತ್ತು ಮಧ್ಯಪ್ರದೇಶದ 6 ಜನ ಏನು ತೀರ್ಕೊಂಡಿದ್ದಾರೆ ಅವರು ಕರ್ನಾಟಕದಲ್ಲಿ ತೀರ್ಕೊಂಡಿರೋದು. ದೇ ಆರ್ ಫ್ರಮ್ ಮಧ್ಯಪ್ರದೇಶ್, ಅವರು ಮಧ್ಯಪ್ರದೇಶದವ್ರು ಆಗಿದ್ದರೂ ಕೂಡ ತೀರ್ಕೊಂಡಿರೋದು ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಅವ್ರಿಗೂ ಕೂಡ ಆ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು ಯಾರು ಆ ಒಂದು ಕ್ರಷರ್ ಮಾಲೀಕರಿದ್ದಾರೆ ಅವ್ರನ್ನಿನ್ನೂ ಬಂಧಿಸಿಲ್ಲ, ಕೂಡಲೇ ಬಂಧಿಸಬೇಕು. ಯಾವುದೇ ಮುಲಾಜಿಲ್ದೇನೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಕೂಡಲೇ ಬಂಧಿಸಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆ ಕ್ರಷರ್ ಮಾಲೀಕರಿಂದನೂ ಕೂಡ ಕಾರ್ಮಿಕರ ಕುಟುಂಬಕ್ಕೆ ಪರಿಹಾರವನ್ನು ಕೊಡುವ ರೀತಿಯಲ್ಲಿ ಸರ್ಕಾರ ಮಾತುಕತೆಯನ್ನು ನಡೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಬರ್ತೀವಿ ಇನ್ಮೇಲೆ. BJP ಸರಿಯಾಗಿನೇ ಮಾಡಿತ್ತು, ಹೋರಾಟವನ್ನು ಮಾಡಿತ್ತು. ಹಾಗಾಗಿ ನಮ್ಮ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಳಂದದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ತಿಂಗಳಾಯಿತು, ಇನ್ನೂ ಸಚಿವರ ನೇಮಕಾತಿಯನ್ನು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಯಾರನ್ನು ನೇಮಕ ಮಾಡಿದರೆ ಇನ್ನೇನು ಸಮಸ್ಯೆಗಳು ಬರ್ತಾವೋ ಅಂಥೇಳಿ ಅಳೆದು ತೂಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯಾವತ್ತು ಡಿಸಿಷನ್ ಮಾಡ್ತಾರೆ ನೋಡೋಣ. ಹಾಗಾಗಿ ನಾವು ಹುಡುಕಿ ಕೊಡಿ ಅಂತ ಅಭಿಯಾನ ಮಾಡಬೇಕಾಗತ್ತಿಲ್ಲ. ಅವ್ರನ್ನ ಕೈಕೊಳ ಹಾಕಿದಂಥ ಕ್ರಿಮಿನಲ್ಲು ತಪ್ಪಿಸ್ಕೊಂಡು ಹೋಗ್ತಾರೆ. ಯಾರ್ಯಾರ ಮೇಲೂ ಕೇಸ್ ಹಾಕ್ಸಿದ್ರಿ ಆ ಕೇಸ್ಗಳನ್ನ ತೆಗ್ಸಾಕ್ತಿರ್ತೀರ. ನೀವು ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿಯನ್ನು ಬೆಂಗಳೂರು ಕೇಂದ್ರ ಆಗಿ ನಡೆಸ್ತಾ ಇದ್ದಾರಾ ಅವರು? ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಕೇಂದ್ರ ಬೆಂಗಳೂರು, ಇದಾ ನಿಮ್ಮದು ಪಾಲಿಸಿ? ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು ಗೋರಿ ಮೊಹಮ್ಮದ್ ನವಂಬರ್ವರೆಗೆ ಟರ್ಮ್ ಇದೆ ನೋಡಿ. ಇಲ್ಲ, ಸದಾನಂದ ಗೌಡ್ರದ್ದು ಫೋನ್ ಕಾಲಿಂಗ್ ಅದು ಏನೋ ಎಲ್ಲ ಮುಗಿದಿದೆ, ಅವ್ರಿಗೆ ಕೇಳಬೇಕು. ಅದೇ ಹೇಳಿದೆ, ಅದಕ್ಕೋಸ್ಕರ ಕಮಿಟಿ ಎಲ್ಲ ಆಗಿದೆ, ಅವ್ರು ರಿಪೋರ್ಟ್ ಕೊಡ್ತಿದ್ದಾರೆ ನೋಡಿ. ಅದೇ ಈಗ ಆಗಿರೋದ್ರ ಬಗ್ಗೆ ಕಮಿಟಿ ಮಾಡಿದೆ, ವರದಿಯನ್ನು ಕೊಡ್ತಾರೆ. ಧನ್ಯವಾದ. ನೋಡೋಣ, ಗೊತ್ತಿಲ್ಲ. ನಮ್ಮ CT ರವಿ ಅವ್ರು ಸಿಗ್ತಾರೆ, ನೀವು ಮಾತಾಡಿ. ಓಕೆ. ರಾಜ್ಯದಲ್ಲಿ ಬರಗಾಲ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಒಂದು ಮೀಟಿಂಗ್ ಸಲುವಾಗಿ ನಾನು ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬಂದಿದ್ದೆ. ಈ ಒಂದು ಗುಲ್ಬರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮತ್ತು ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಜಿಲ್ಲಾ ಮಾಧ್ಯಮ ಪ್ರಮುಖರು, ಯುವ ಮೋರ್ಚಾ ಅಧ್ಯಕ್ಷರು, ನಮ್ಮ ಗೃಹ ಸಚಿವರು ಇಲ್ಲಿಯವರೇನೆ ಚಿತ್ತಾಪುರ ತಾಲೂಕನ್ನು ಪ್ರತಿನಿಧಿಸ್ತಾರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ಅಫ್ಜಲ್ಪುರದಲ್ಲಿ ಮೊನ್ನೆ ಒಂದು ಘಟನೆ ನಡೆದಿದೆ. 16 ವರ್ಷದ ಬಾಲಕಿ ನಾಪತ್ತೆಯಾಗಿರ್ತಕ್ಕಂಥ ವಿಷಯ. ಅದೇ ತಾಲೂಕಿನ 24 ವರ್ಷದ ಒಬ್ಬ ಯುವಕ
ಆ ಒಂದು 16 ವರ್ಷದ ಬಾಲಕಿಯ ಜೊತೆಯಲ್ಲಿ ಪ್ರೀತಿ ಇಟ್ಕೊಂಡಿದ್ದ ಈ ಎಲ್ಲ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂಥ ಯುವಕ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಬರ್ತಾರೆ, ಕೈಕೋಳ ಹಾಕಿ ಬಂಧಿಸಿ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ಸ್ವಲ್ಪ ಸಮಯದಲ್ಲೇ ಗಯಾಬ್ ಆಗ್ತಾನೆ, ಹೆಂಗೆ ತಪ್ಪಿಸ್ಕೊಂಡು ಹೋಗ್ತಾನೆ ಪೊಲೀಸ್ ಸ್ಟೇಷನ್ನಿಂದ. ನಮ್ಮ ಗೃಹ ಸಚಿವರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಕೈಕೋಳ ಬಿಚ್ಕೊಂಡು ಕೈಕೋಳ ಅಲ್ಲೇ ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ಆ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಯಾರು? ಕೂಡಲೇ ಆ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡಬೇಕು. ಲಾ ಅಂಡ್ ಆರ್ಡರ್ ಈ ಜಿಲ್ಲೆನಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ನಮ್ಮ ಹೋಮ್ ಮಿನಿಸ್ಟರ್ ಹೆಂಗಪ್ಪ ಇದ್ದಾರೆ ಅಂತ ಹೇಳಿದ್ರೆ ಬೇಕಾದ್ ನಡಿಬೋದು. ಈ ಉದಾಹರಣೆಗೆ ಆಳಂದದಲ್ಲಿ ಲಾಡ್ಲೆ ಕೇಸ್ ಸಂಬಂಧಪಟ್ಟಂತೆ ಕೇಸ್ ಹಾಕಿದ್ವಿ. ಆ ಕೇಸನ್ನು ವಾಪಸ್ ತೆಗೆದುಕೊಳ್ತು ಸರ್ಕಾರ. ಹೈಕೋರ್ಟ್ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ, ಸ್ಟೇ ಕೊಟ್ಟಿದೆ. ನೀವು ಈ ಕೇಸನ್ನು ತೆಗೆದುಹಾಕಿದ್ದು ಸರಿಯಲ್ಲ ಅಂಥೇಳಿ. ಅಂದರೆ ಸರ್ಕಾರದ ನಿಲುವಿಗೆ, ನಿರ್ಧಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ ಹೈಕೋರ್ಟ್. ಆ ಕೇಸನ್ನ ತೆಗೆದುಹಾಕಿದ್ದಕ್ಕೆ ಸ್ಟೇ ಕೊಟ್ಟಿದೆ. ಇದಕ್ಕೇನಂತ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು? ತಮ್ಮ ಸರ್ಕಾರ ಮಾಡಿದ ತಪ್ಪು. ಅದೇ ಥರ ಹುಬ್ಳಿ ಕೇಸುಗಳನ್ನು ತೆಗೆದುಹಾಕಿದ್ದು ತಪ್ಪು, ಅದ್ರ ಬಗ್ಗೆನೂ ಸ್ಟೇ ಕೊಟ್ಟಿತ್ತು. ಈ ಥರ ಹಿಂದೂಗಳ ಮೇಲಿರ್ತಕ್ಕಂಥ ಕೇಸುಗಳನ್ನು, ಇನ್ನಷ್ಟು ಕೇಸುಗಳನ್ನು ಹಾಕಿಬಿಟ್ಟು ಅವ್ರನ್ನ ಒಳಗಡೆ ಹಾಕೋದು, ಕೊಲೆ ಮಾಡಿದ್ರು, ಹಲ್ಲೆ ಮಾಡಿದ್ರು, ಬೇಕಾದ ಕ್ರಿಮಿನಲ್ ಚಟುವಟಿಕೆ ಮಾಡಿದ್ರು ಕೂಡ ಅವ್ರ ಮೇಲಿನ ಕೇಸುಗಳನ್ನು ತೆಗೆದುಹಾಕ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ತುಷ್ಟೀಕರಣ ನೀತಿ ಅಂತಕ್ಕಂಥದ್ದು ಮೇರೆ ಮೀರ್ತಾ ಇದೆ. ನಮ್ಮ ಗೃಹ ಸಚಿವರು ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಯಾಕೆ ಸರ್ಕಾರ ಇದನ್ನ ಲಾಡ್ಲೆ ಕೇಸನ್ನು ವಾಪಸ್ ತೆಗೆದುಕೊಳ್ತು? ಇವಾಗ ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ನಿಮ್ಮ ತುಷ್ಟೀಕರಣ ನೀತಿಗೆ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಸರ್ಕಾರ ತುಷ್ಟೀಕರಣ ನೀತಿಯನ್ನು ಮುಂದುವರಿಸೋದನ್ನು ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳಿದೆ, ಈಗಲಾದರೂ ನಿಲ್ಲಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ದೇನೆ. ಬರ್ತೀವಿ ಇನ್ಮೇಲೆ. ಈಗ ತಾಲೀಮ್ ಶುರು ಅಲ್ಲ, ನಮ್ಮ ಮಾತು ಕೇಳಿ ಅಂತ ನಾವೆಲ್ಲಿ ಹೇಳ್ತಾ ಇದ್ದೀವಿ? ನಮ್ದು ಪ್ರತಿಪಕ್ಷ ಇದೆ. ಪ್ರತಿಪಕ್ಷ ಬೇಕೋ ಬೇಡೋ? ನಿಮ್ಮ ಕಾಂಗ್ರೆಸ್ ಇಲ್ಲಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಆಮೇಲೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಸಲಹೆಗಳು ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಿಮ್ಮ ಅಪ್ಪ ಅವ್ರಿಗೂ ಸಲಹೆಗಳನ್ನು ಕೇಳಿದ್ದೀವಿ, ರಾಹುಲ್ ಗಾಂಧಿ ಅವ್ರಿಗೂ ಸಲಹೆಗಳನ್ನು ಕೇಳ್ತಾ ಇದ್ದೀವಿ ನಾವು. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನ್ ಸಿಸ್ಟಮ್. ಪ್ರತಿಪಕ್ಷ ರವಿಕುಮಾರನ ಸಲಹೆಗಳನ್ನು ಕೇಳ್ತಾ ಇಲ್ಲ. ನಮ್ಮ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರತಿಪಕ್ಷರು, ನಾನು ಶಾಸಕ ಇದ್ದೇನೆ, ಕೇಳಬೇಕಾಗತ್ತೆ. ಕೇಳಲ್ಲ ಅಂತ ಹೇಳಿದ್ರೆ ನೀವು ಒಬ್ಬರೇ ಅಲ್ಲಲ್ಲ ರಾಜ್ಯದಲ್ಲಿ ಮಂತ್ರಿ ಇರೋದು. ಇಡೀ ರಾಜ್ಯದ ಜನ ಓಟ್ ಹಾಕಿದ್ದಾರೆ ನಿಮಗೆ. ರಾಜ್ಯದ ಜನ ಓಟ್ ಹಾಕಿರೋದ್ರಿಂದ ನಿಮ್ಮ ಸರ್ಕಾರ ಆಯ್ಕೆಯಾಗಿ ಬಂದಿದೆ. ಪ್ರತಿಪಕ್ಷನೂ ಕೂಡ ನಮ್ಮನ್ನು ಆಯ್ಕೆ ಮಾಡಿ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮನ್ನು ಕೇಳಲ್ಲ ಅಂದರೆ ನೀವೇನು ಸರ್ವಾಧಿಕಾರಿನಾ? ಕಾನ್ಸ್ಟಿಟ್ಯೂಷನ್ ಅಂತ ತೋರಿಸ್ತೀರಾ? ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ? ಸರ್ಕಾರ ಮತ್ತು ಪ್ರತಿಪಕ್ಷ ಸೇರಿ ಆಡಳಿತವನ್ನು ನಡೆಸಬೇಕು ಅಂತ ಹೇಳುತ್ತೆ. ಇದನ್ನು ಒಪ್ಕೊಳ್ತಾರ ಒಪ್ಕೊಳ್ಳಲ್ಲ ಪ್ರಿಯಾಂಕಾ ಖರ್ಗೆ ಅವರು? ಡ್ಯಾಮಿನ ನೀರನ್ನು ನಂಬ್ಕೊಂಡ್ಬಿಟ್ಟು ಬಿತ್ತನೆ ಮಾಡಬೇಡಿ. ಹಂಗಾದ್ರೆ ರೈತರು ಏನು ಮಾಡಬೇಕು? ಬಿತ್ತನೆ ಮಾಡಬೇಡಿ ಅಂತ ಹೇಳಿರೋದು ಸರಿನೇ. ಮಳೆ ಬರದೇ ಇದ್ದರೆ, ನೀರಿಲ್ಲದೆ ಇದ್ದರೆ ಬಿತ್ತನೆ ಮಾಡಬೇಡಿ ಅಂತ ಹೇಳಿರೋದು ಸರಿನೇ.
ಆದರೆ ಇದಕ್ಕೆ ರೈತರಿಗೆ ಏನು ಮಾಡ್ತೀರಾ? ಈ ಭೂಮಿಯನ್ನು ಮಳೆಯನ್ನು ನೋಡಿಕೊಂಡು ಜೀವನ ನಡೆಸುವಂಥವ್ರು ಲಕ್ಷಾಂತರ ಜನ ಇದ್ದಾರಲ್ಲ, ಅವ್ರಿಗೆ ಏನು ಮಾಡ್ತೀರಾ? ಕರೀರಿ ಸರ್ವಪಕ್ಷಗಳ ಸಭೆನ. ಸರ್, ಈಗ ಬರಗಾಲ ಬಿಜೆಪಿ ನಿಯೋಗದಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಏನಾದರೂ ಮನವಿ ಮಾಡ್ತೀರಾ? ವಿಶೇಷ ಕರೀರಿ, ಸರ್ವಪಕ್ಷ ಸಭೆಯನ್ನು ಕರೀರಿ, ನಾವು ಏನಿದ್ದ ಸಲಹೆಗಳನ್ನ ಕೊಡ್ತೀವಿ. ಇದೇ ವಿಷಯಕ್ಕೆ ಕರೀರಿ ಅಂತ ಹೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟೇ ಕೊಡುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.